ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಸ್ಟವ್ ಬರ್ನಲ್ನ ಯಾವ ರೀತಿ ಕ್ಲೀನ್ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ ನಾನು ಇವಾಗ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಈ ಥರ ಇರೋದನ್ನು ಆ ಥರ ವೈಟಾಗಿ ಕ್ಲೀನ್ ಮಾಡಿದ್ದೀನಿ. ಈ ಥರ ಕ್ಲೀನ್ ಮಾಡೋದ್ರಿಂದ ಗ್ಯಾಸ್ನ ಸೇವ್ ಮಾಡ್ಬೋದು. ಈ ಥರ ಕ್ಲೀನ್ ಮಾಡಿ ಇಟ್ಟರೆ ಒಲೆ ಚೆನ್ನಾಗಿ ಉರಿಯುತ್ತೆ ಮತ್ತು ಗ್ಯಾಸ್ ಕೂಡ ಸೇವ್ ಆಗುತ್ತೆ. ನೋಡಿ ಇವಾಗ ನಾನು ಸ್ಟವ್ ಬರ್ನಲ್ನ ತೊಗೊಂಡ್ಬಿಟ್ಟು ಯಾವುದಾದ್ರೂ ಒಂದು ವೇಸ್ಟ್ ಬಾಕ್ಸ್ ಅಥವಾ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಬೌಲ್ ತೊಗೊಂಡು ಅದಕ್ಕೆ ಬರ್ನಲ್ನ ಹಾಕ್ಕೊಂಡು ಇವಾಗ ನೋಡಿ ನಾನು ಆರ್ಪಿಕ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಟವ್ ಬರ್ನಲ್ ಮೇಲೆ ನೀವು ಆರ್ಪಿಕ್ನ ಚೆನ್ನಾಗಿ ಹಾಕ್ಕೊಳ್ಳಿ. ಎಲ್ಲ ಕಡೆಯೂ ಆರ್ಪಿಕ್ನ ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೀವು ಅದನ್ನು ಹಾಗೆ ಬಿಡಬೇಕು. ಅರ್ಧ ಗಂಟೆ ಆಗೋವರೆಗೂ ಅದನ್ನು ಹಾಗೆ ಬಿಟ್ಟು ಅದಾದಮೇಲೆ ನೀವು ಯಾವುದಾದ್ರೂ ಒಂದು ಬ್ರಷ್ನ ತೊಗೊಂಡು ಈ ಥರ ನೋಡಿ ಚೆನ್ನಾಗಿ ಕೈಯಲ್ಲಿ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು. ಅರ್ಧ ಗಂಟೆ ಬಿಟ್ಟು ನಾವು ಇದನ್ನು ನೋಡಿ ಇವಾಗ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬ್ರಷಿಂದ ನೀವು ಅದನ್ನು ಚೆನ್ನಾಗಿ ನೀಟಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಇವಾಗ ಗಲೀಜೆಲ್ಲ ಯಾವ ರೀತಿ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಥರ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಓಲಲ್ಲಿ ಏನಾದರೂ ಗಲೀಜು ಕೂತ್ಕೊಂಡಿದ್ರೆ ಅದು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆವಾಗ ಸ್ಟವ್ ಚೆನ್ನಾಗಿ ಉರಿಯುತ್ತೆ ಮತ್ತು ಗ್ಯಾಸ್ ಕೂಡ ಚೆನ್ನಾಗಿ ಸೇವ್ ಮಾಡ್ಬೋದು. ನೀವು 1 ತಿಂಗಳು ಆಗೋ ಗ್ಯಾಸ್ನ ನೀವು 2 ತಿಂಗಳು ಯೂಸ್ ಮಾಡ್ಕೊಳ್ಬೋದು. ಈ ಥರ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನೋಡಿ ಮೇಲ್ಗಡೆ ಇರೋ ಗಲೀಜೆಲ್ಲ ನೋಡಿ ಬ್ರಷಲ್ಲಿ ಯಾವ ಥರ ಅಂಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟೊಂದು ಗಲೀಜು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆರ್ಪಿಕ್ ಹಾಕೋದ್ರಿಂದ ಎಲ್ಲನೂ ಚೆನ್ನಾಗಿ ಹೊರಗಡೆ ಬಿಟ್ಕೊಳ್ಳುತ್ತೆ. ಈ ರೀತಿ ನೀವು ಬ್ರಷಿಂದ ಕ್ಲೀನಾಗಿ ಉಜ್ಕೋಬೇಕು. ನೋಡಿ ಒಂದು ಅರ್ಧ ಗಂಟೆ ನೀವು ಬಿಟ್ಟು ಈ ಥರ ಕ್ಲೀನ್ ಮಾಡೋದ್ರಿಂದ ಮನೇಲೇ ನೀವು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು. ನೀವು ಈ ಥರ ವಾರಕ್ಕೊಂದ್ಸರಿ ಅಥವಾ ತಿಂಗಳಿಗೆ ಒಂದ್ಸರಿ ಆದರೂ ನೀವು ಇದನ್ನು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸ್ಟವ್ ಯಾವುದೇ ರೀತಿಯ ರಿಪೇರಿ ಬರಲ್ಲ ಮತ್ತು ಗ್ಯಾಸ್ ಕೂಡ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಈ ಥರ ಕ್ಲೀನ್ ಮಾಡಿಕೊಂಡು ತೊಳೆದು ಇವಾಗ ಒರೆಸ್ಕೊಳ್ತಾ ಇದ್ದೀನಿ. ತೊಳೆದು ಹಾಗೆ ಇಟ್ಕೊಳ್ಬೇಡಿ, ಅದನ್ನು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸಿ ಸ್ಟವ್ ಮೇಲೆ ಇಡಬೇಕು. ನೋಡಿ ಇವಾಗ ನಾನು ಒರೆಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಕ್ಲೀನ್ ಆಗಿದೆ ಅಂತೇಳ್ಬಿಟ್ಟು. ಹೊಸ್ದಾಗಿ ತೊಗೊಂಡು ಬಂದಾಗ ಯಾವ ಥರ ಇರುತ್ತೆ ನೋಡಿ ಆ ಥರ ಕ್ಲೀನ್ ಆಗಿದೆ. ನೋಡಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೀವು ಕೂಡ ಮನೆಯಲ್ಲೇ ಸ್ಟವ್ ಬರ್ನಲ್ನ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ತುಂಬಾ ಈಸಿಯಾಗಿ ಒಂದು 10 ನಿಮಿಷದಲ್ಲೇ ನೀವು ಈ ಥರ ನೋಡಿ ಡಿಫ್ರೆನ್ಸ್ ನೀವೇ ನೋಡ್ತಾ ಇರ್ಬೋದು. ಕ್ಲೀನ್ ಮಾಡಿರೋದಕ್ಕೂ ಕ್ಲೀನ್ ಮಾಡದೇ ಇರೋದಕ್ಕೂ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ವ ಅದು ಕ್ಲೀನ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ನೋಡಿ ಕೆಳಗಡೆ ಇಟ್ಟಿರೋದು ಕ್ಲೀನ್ ಮಾಡದೇ ಇರೋದು ಅದು ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು. ನೋಡಿ ಕೆಳಗಡೆ ಇಟ್ಟಿರೋದು ಈ ಥರ ನೀವು ಕ್ಲೀನ್ ಮಾಡ್ಕೊಂಡ್ರೆ ಹೋಲೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಗ್ಯಾಸ್ ಕೂಡ ಚೆನ್ನಾಗಿ. ಈ ಟಿಪ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.